Usage of prepositions on, in and at. Simple tricks for using prepositions in, on, at. ಈ ಪ್ರಿಪೋಸಿಷನ್ಸ್ ಯಾವಾಗ ಯೂಸ್ ಮಾಡಬೇಕೆಂದು ನೋಡ್ಬೋದಾ? ನೋಡಿ, ಮಂತ್, ಇಯರ್, ಸೀಸನ್ಸ್ ಈ 3 ಕ್ಯಾಟಗರಿ ಬರುವಾಗ ಸಾಧಾರಣವಾಗಿ ಇನ್ ಯೂಸ್ ಮಾಡುತ್ತದೆ. ಮತ್ತೆ ಡೇಟ್ ಮತ್ತೆ ಡೇಸ್ ಹಾಗೆ ನೋಡುವಾಗ ಓನ್ ಯೂಸ್ ಮಾಡುತ್ತದೆ. ಅದೇ ಥರ ಎಕ್ಸಾಕ್ಟ್ ಟೈಮ್ ಆಗಿ ಹೇಳುವಾಗ ಅಟ್ ಯೂಸ್ ಮಾಡುತ್ತದೆ. ಅದನ್ನ ಲೆಕ್ಕದಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಇನ್ 1975 ಅಂದರೆ ಒಂದು ಇಯರ್ ಆಗಿದೆ, ಸೊ ಇನ್ ಯೂಸ್ ಮಾಡಿದೆ. ಆನ್ ಫ್ರೈಡೇ ಎಂಬುದು ಒಂದು ಡೇ ಆಗಿದೆ, ಸೊ ಆನ್ ಯೂಸ್ ಮಾಡಿದೆ. ಆನ್ 26th ಜನವರಿ ಎಂದು ಹೇಳುವಾಗ ಅದು ಒಂದು ಕರೆಕ್ಟ್ ಡೇಟ್ ಆಗಿದೆ, ಅದಕ್ಕೆ ಆನ್ ಯೂಸ್ ಮಾಡಿದೆ. ಮತ್ತೆ ಅಟ್ ಮಿಡ್ ನೈಟ್ ಎಂದು ಹೇಳುವಾಗ ಸಹ ಎಕ್ಸಾಕ್ಟ್ ಟೈಮ್ ಆಗಿತ್ತು, ಸೊ ಅಟ್ ಯೂಸ್ ಮಾಡಬೇಕು. ಅದೇ ಥರ ಇನ್ ಸಮ್ಮರ್ನ ಹೇಳುವಾಗ ಸಮ್ಮರ್ ಒಂದು ಸೀಸನ್ ಆಗಿದೆ, ಸೊ ಇನ್ ಯೂಸ್ ಮಾಡಬೇಕು. ಅದೇ ಥರ ಅಟ್ 5 AM ಟೈಮಿನ ಬಗ್ಗೆ ಕರೆಕ್ಟ್ ಒಂದು ಟೈಮ್ ಹೇಳಿದೆ, ಸೊ ಎಕ್ಸಾಕ್ಟ್ ಟೈಮ್ ಲೆಕ್ಕದಲ್ಲಿ ಬರುವಾಗ ಅದು ಅಟ್ ಯೂಸ್ ಆಗುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ತಪ್ಪಿಲ್ಲದೆ ಈ ಪ್ರಿಪೋಸಿಷನ್ಸ್ ಕರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.